ಆದ್ರೆ ಈ ನಡುವೆ ಏನಾಗ್ತಾ ಇದೆ ಅಂತಂದ್ರೆ LPG ಅಂತಂದ್ರೆ ಗೃಹ ಬಳಕೆ ಸಿಲಿಂಡರ್ ಏನಿದೆ ಇದನ್ನ ಕೆಲವೊಂದು ಹೋಟೆಲ್ಸ್ಗಳಲ್ಲಿ ರೆಸ್ಟೋರೆಂಟ್ಸ್ಗಳಲ್ಲಿ ಬಳಸ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಗೊತ್ತಾಯಿತು ಅಕ್ರಮವಾಗಿ ಅದನ್ನ ಪೊಲೀಸರು ರೇಡ್ ಮಾಡಿ ಸೀಸ್ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ ಆಟೋಗಳಿಗೂ ಕೂಡ ಅಕ್ರಮವಾಗಿ ಮನೆ ಸಿಲಿಂಡರ್ ಬಳಕೆ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಿದ್ದಾರೆ. ಅಂತವ್ರಿಗೆ ಶಾಕಿಂಗ್ ನ್ಯೂಸ್ ಇದು. ಆಟೋಗಳಿಗೂ ಕೂಡ ಅಕ್ರಮವಾಗಿ ಮನೆ ಸಿಲಿಂಡರ್ ಬಳಕೆ ಆಗ್ತಾ ಇದೆ. ದಾವಣಗೆರೆಯ ಕಬ್ಬೂರು ಬಸಪ್ಪ ಬಡಾವಣೆಯಲ್ಲಿ ಅಕ್ರಮ ದಂಧೆ ನಡೀತಾ ಇದೆ. ಆಟೋಗಳಿಗೆ ಅಕ್ರಮವಾಗಿ ಸಿಲಿಂಡರ್ ತುಂಬಲು ಗೋಡೌನ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅಕ್ರಮ ದಂಧೆ ಅಡ್ಡೆ ಮೇಲೆ ಇದೀಗ ಪೊಲೀಸರು ರೇಡ್ ಮಾಡಿದ್ದಾರೆ. ಮನೆಗೆ ಬಳಸುವಂತಹ ಸಿಲಿಂಡರ್ ಆಟೋಗಳಿಗೆ ಸರಬರಾಜು ಆಗ್ತಾ ಇದೆ ನೋಡಿ. 6 ಸಿಲಿಂಡರ್ಗಳು ತುಂಬುವಂತಹ ಯಂತ್ರ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ದಾವಣಗೆರೆ RMC ಯಾರ್ಡ್ ಪೊಲೀಸರಿಂದ ಈ ಒಂದು ತನಿಖೆ ಮುಂದುವರಿತಾ ಇದೆ. ಯಾವಾಗ ಮಾಹಿತಿ ಸಿಗುತ್ತೋ ಅದಾದ ನಂತರ ಪೊಲೀಸರು ಇಲ್ಲಿ ದಾಳಿಯನ್ನ ಮಾಡಿ ಎಲ್ಲವೂ ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ನೋಡಬಹುದು ದೃಶ್ಯಗಳಲ್ಲಿ. ಇದಕ್ಕೆ ಅಂತ ಹೇಳಿ ಇವರು ಒಂದು ಗೋಡಾನ್ ಅನ್ನು ಕೂಡ ಇಲ್ಲಿ ಒಂದು ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ. ಖಚಿತ ಮಾಹಿತಿ ಮೇರೆಗೆ ಅಕ್ರಮ ದಂಧೆ ಏನು ನಡೀತಾ ಇತ್ತು. ಈ ಒಂದು ಅಡ್ಡೆ ಮೇಲೆ ಪೊಲೀಸರು ಇದೀಗ ದಾಳಿ ಮಾಡಿದ್ದಾರೆ. ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಹೇಳಿ ಜನ ಇಲ್ಲಿ ತಲೆ ಕೆಡಿಸ್ಕೊಂಡು ಮುಂಚಿತವಾಗಿ ಬುಕಿಂಗ್ ಮಾಡಬೇಕು ಅಂತ ಹೇಳಿ ಹೆಚ್ಚಾಗಿ ದುಡ್ಡಾದ್ರೂ ಪರವಾಗಿಲ್ಲ ಸಿಲಿಂಡರ್ ಬೇಕು ಅಂತ ಹೇಳಿ ಒಂದು ಕಡೆ ಒದ್ದಾಡ್ತಿದ್ದಾರೆ. ಮತ್ತೊಂದು ಕಡೆ ಕೆಲವೊಂದು ಕಡೆ ಈಗಾಗಲೇ ಹೋಟೆಲ್ಸ್ಗಳಲ್ಲಿ ಗೃಹ ಬಳಕೆ LPG ಸಿಲಿಂಡರ್ ಬಳಸ್ತಾ ಇದ್ದಾರೆ ಅಂತ ಹೇಳಿ ಸೀಸ್ ಮಾಡಿದ್ರೆ ಇಲ್ಲಿ ಆಟೋಗಳಿಗೂ ಕೂಡ ಈ ಒಂದು ಗೃಹ ಬಳಕೆ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ನೋಡಿ. ಈ ಒಂದು ಸಮಯದಲ್ಲೂ ಕೂಡ ಅಕ್ರಮವಾಗಿ ಈ ಒಂದು ದಂಧೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ದುಪ್ಪಟ್ಟು ರೇಟಲ್ಲಿ ಬೆಲೆಯಲ್ಲಿ ಮಾರ್ತಾ ಇರುವಂಥದ್ದು ಈ ಒಂದು ಸಿಲಿಂಡರ್ಗಳು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ ಒಂದು ಕಡೆ ಹೋಟೆಲ್ಗಳಲ್ಲಿ LPG ಬಳಸ್ತಾ ಇದ್ದಾರೆ ಅಂತ ಹೇಳಿ ಸೀಸ್ ಮಾಡಿದ್ರು. ಅದಾದ ನಂತರ ರೆಸ್ಟೋರೆಂಟ್ಗಳಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೆಲ್ಲವೂ ಆಗ್ತಾ ಇದೆ. ಈಗ ಮನೆಗೆ ಇಲ್ಲಿ ಸಿಲಿಂಡರ್ ಸಿಕ್ಕಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಅಕ್ರಮವಾಗಿ ಇದೊಂದು ದಂಧೆ ಆರಂಭ ಮಾಡ್ಕೊಂಡಿದ್ದಾರಲ್ಲ. ಎಷ್ಟು ಜನರನ್ನ ಸೀಸ್ ಮಾಡ್ಕೊಂಡಿದೆ, ಎಷ್ಟು ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದಾರೆ, ಯಾರೆಲ್ಲ ಇದ್ದಾರೆ ಇದರಲ್ಲಿ ಅಂತ? ರೋಹಿಣಿ, ಏನು ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ರಾಜ್ಯಾದ್ಯಂತ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಈ ನಡುವೆ ದಾವಣಗೆರೆ ಜಿಲ್ಲೆಯ ಏನು ಕಬ್ಬೂರು ಬಸಪ್ಪ ಬಡಾವಣೆಯಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. APMC ಯಾರ್ಡ್ ಪೊಲೀಸರು ಈ ಒಂದು ದಾಳಿ ಮಾಡಿದ್ದಾರೆ. ದಾಳಿಯ ವೇಳೆ ಸುಮಾರು 6 ಸಿಲಿಂಡರ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸಿಲಿಂಡರ್ ಭಾಗಗಳಲ್ಲಿ ಏನು ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಹೋಟೆಲ್ಗಳಲ್ಲಿ ಆಗಿರ್ಬೋದು, ಮನೆಗಳಿಗೆ ಆಗಿರ್ಬೋದು, ಈ ಸಿಲಿಂಡರ್ ಗಳ ಏನು ಲಭ್ಯತೆ ಕೊರತೆ ಉಂಟಾಗಿದ್ದು ಮಂದಿ ಎಲ್ಲ ಏನು ಕ್ಯೂನಲ್ಲಿ ನಿಂತಿರುವಂತಹ ಘಟನೆಗಳು ಸಹ ನಡೀತಾ ಇರುತ್ತೆ. ಈ ನಡುವೆ ಏನು ಕಬ್ಬೂರು ಬಸಪ್ಪ ಬಡಾವಣೆಯಲ್ಲಿ ಅಕ್ರಮವಾಗಿ ಒಂದು ದಂಧೆ ಕಂಡು ಬಂದಿದೆ. ಅಕ್ರಮವಾಗಿ ಆಟೋಗಳಿಗೆ ಸಿಲಿಂಡರ್ ಗಳನ್ನ ತುಂಬಿಸಲಾಗುತ್ತಿರುವಂತಹ ಒಂದು ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಆತನಿಂದ ಏನು ಅಕ್ರಮವಾಗಿ ಸಿಲಿಂಡರ್ ಗಳನ್ನ ಆಟೋಗಳಿಗೆ ತುಂಬಿಸಲಾಗುತ್ತಿದ್ದ ಸಾಮಗ್ರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಏನು ಈ ಹಿಂದೆ ಹಲವು ವರ್ಷಗಳಿಂದ ಈತ ಈ ಒಂದು ವೃತ್ತಿಯನ್ನು ಮಾಡ್ತಿದ್ದ ಅಕ್ರಮವಾಗಿ ಯಾರಿಗೂ ಕಾಣದಂತೆ. ಈಗ ಏನು ಸಿಲಿಂಡರ್ ಗಳ ಅಭಾವ ಸೃಷ್ಟಿಯಾಗಿದೆ, ಅಲ್ಲಿ ಖಚಿತವಾಗಿ ಮಾಹಿತಿ ಮೇರೆಗೆ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಪೊಲೀಸರು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ಒಂದು ದಂಧೆ ಬಯಲಾಗಿರುವಂತದ್ದು. ಸದ್ಯ RMC ಯಾರ್ಡ್ ಏನು IPMC ಯಾರ್ಡ್ ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ರೋಹಿಣಿ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.